ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಯಶಸ್ವಿಯಾಗಿ ಜರುಗಿದ ರಥೋತ್ಸವ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ಚಿಕ್ಕ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮಕರ ಸಂಕ್ರಾಂತಿ ಹಬ್ಬದ ಮಾರನೇ ದಿನ ನಡೆಯುವ ರಂಗಪ್ಪನ ಚಿಕ್ಕ ಜಾತ್ರೆಗೆ ಬೆಳಗಿನಿಂದಲೇ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿತು. ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಮಂಟಪೋತ್ಸವದಲ್ಲಿ ಇರಿಸಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಾತ್ರೆಯ ನಿಮಿತ್ತ ದೇವಾಲಯ ಮಹಾದ್ವಾರವನ್ನ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಗರ್ಭಗುಡಿಯಲ್ಲಿ ಬಿಳಿಗಿರಿ ರಂಗನ ಮೂರ್ತಿಗೆ ಬಂಗಾರದ ಕಿರೀಟ, ಚಿನ್ನದ ಹಾರ ಹಾಗೂ ಸೊಂಟಪಟ್ಟಿ ಧರಿಸಿ ಚಂದನದ ಆರತಿ ಮಾಡಲಾಯಿತು. ಬೆಳಗ್ಗೆ 10:56ರಿಂದ 11:05 ಸಲ್ಲುವ ಶುಭಮೀನ ಲಗ್ನದ ನವಾಂಶ ಶುಭ ಮಹೋತ್ಸವದಲ್ಲಿ ಬೋಧಿವಿ ಮತ್ತು ಶ್ರೀದೇವಿ ಸಮೇತ ಬಿಳಿಗಿರಿ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ರಥಾರೋಹಣ ಮಾಡಲಾಯಿತು. ಈ ವೇಳೆ ರಂಗನಾಥನಿಗೆ ಶಾಸಕ ಆರ್ ಕೃಷ್ಣಮೂರ್ತಿ ಹಾಗೂ ಗಣ್ಯರು ಪೂಜೆ ಸಲ್ಲಿಸಿದರು. ನಂತರ ಭಕ್ತರು ದೇವಾಲಯದ ಸುತ್ತಲೂ ತೇರನ್ನ ಎಳೆದು ಸಂಭ್ರಮಿಸಿದರು. ವಿವಿಧ ಆಭರಣಗಳಿಂದ ಕಂಗೊಳಿಸುವ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಹೊತ್ತ ರಥದ ಸುತ್ತ ಗರುಡ ಗಮನವಾಯಿತು. ದೇವಾಲಯದ ಆಗಸದಲ್ಲಿ ಗರುಡ ಪಕ್ಷಿ ಹಾರಾಡಿತು. ಭಕ್ತಾದಿಗಳು ಜಯಘೋಷ ಮೊಳಗಿಸಿದರು. ದಾಸರು ಶಂಖನಾದ ಮಾಡಿ ಜಗಟೆ ಬಾರಿಸಿದರು. ರಥ ಸಾಗುವ ಹಾದಿಯಲ್ಲಿ ಭಕ್ತರು ಬ್ಯಾಟಿ ಮನಿ ಹಾಕಿ ಹರಿಕೆ ಸಲ್ಲಿಸಿದರು. ತೆಂಗಿನಕಾಯಿ ಕರ್ಪೂರದ ಆರತಿ ಮಾಡಿ ತೇರನ್ನ ಬೆಳಗಿದರು. ರಂಗನಾಥನ ಭಕ್ತರು ಗೋವಿಂದ ನಾಮ ಸ್ಮರಣೆ ಮಾಡಿದರು. ಕೃಷಿಕರು ಹೊಸ ಫಸಲಿನ ದವಸ ಧಾನ್ಯವನ್ನ ತೇರಿಗೆ ತೊರೆದರೆ ಮಹಿಳೆಯರು ನಾಣ್ಯ ತೂರಿ ಸಂಭ್ರಮಿಸಿದರು. ನವ ಜೋಡಿಗಳು ಹಣ್ಣು ಧವನ ಎಸೆದು ಪುನೀತರಾದರು. ದಾಸರು ಅಪಾರಕ್ ಗೋಪಾರಕ್ ಪರಂಪರೆ ಮುಂದುವರಿಸಿ ಅಕ್ಕಿ ಕಜ್ಜಾಯ ಪೂರಿ ಬೆಲ್ಲ ಹಾಕಿ ರಂಗನಿಗೆ ಅರ್ಪಿಸಿದರು. ಶಂಖ ಜಾಗಟಿ ಸದ್ದು ಮೊಳಗಿಸಿ ಸಂಭ್ರಮಿಸಿದರು. ಬಳಿಕ ರಥ ಸ್ವಸ್ಥಾನ ಸೇರಿತು. ಹರಕೆ ಹೊತ್ತವರು ಅರವಟ್ಟಿಗೆ ಹಾಗೂ ದಾಸೋಹಗಳಲ್ಲಿ ಭಕ್ತರಿಗೆ ಪ್ರಸಾದ ವಿತರಿಸಿದರು. ಶಾಸಕ ಆರ್ ಕೃಷ್ಣಮೂರ್ತಿ, ಮಾಜಿ ಶಾಸಕರಾದ ಎಸ್ ಬಾಲರಾಜು, ಎನ್ ಮಹೇಶ್, ದೇವಸ್ಥಾನ ಸಮಿತಿಯ ಧರ್ಮದರ್ಶಿ ಜೆ ಶ್ರೀನಿವಾಸ್, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹೊಂಗನೂರು ಚಂದ್ರು, ಸದಸ್ಯರು ಗುಬ್ಬಳ್ಳಿ ರಾಜಣ್ಣ, ಬೋದಂಬಳ್ಳಿ, ಮೋಳೆ ಸಿದ್ದರಾಜು ಸೇರಿದಂತೆ ಹಲವು ಗಣ್ಯರು ರಥೋತ್ಸವದಲ್ಲಿ ಭಾಗವಹಿಸಿದರು. ರಥೋತ್ಸವದ ನಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಬಿಳಿಗಿರಿ ರಂಗನಾಥ ಸ್ವಾಮಿ ಹಾಗೂ ಆಲಮೇಲಮ್ಮನವರ ದರ್ಶನ ಪಡೆದರು. ಬಳಿಕ ಭಕ್ತರು ಸ್ವಾಮಿಯ ಪಾದುಕೆಗಳನ್ನು ಶಿರಕ್ಕೆ ಸ್ಪರ್ಶಿಸಿಕೊಂಡು ಗುಬ್ಬಳ್ಳಿ ಚೆಕ್ಪೋಸ್ಟ್ನಿಂದ ದ್ವಿಚಕ್ರ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಭಕ್ತರು ಬೆಟ್ಟಕ್ಕೆ ಪ್ರಯಾಣ ಬೆಳೆಸಿದರು. ಪೊಲೀಸ್ ಇಲಾಖೆ ಭಕ್ತರಿಗೆ ತೊಂದರೆಯಾಗದಂತೆ ಸೂಕ್ತ ಬಂದೋಬಸ್ತ್ ಮಾಡಿದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ.
ಏನು ಅಂದರೆ, ಭಾರತದ ಪರಂಪರೆಯಲ್ಲಿ ಈ ಜಗತ್ತಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಕ್ಕಂಥ ದಿನ. ನೀವೆಲ್ಲರೂ ಗಮನಿಸಿರ್ಬೋದು, ಮೊನ್ನೆ ದಿನ ಎಷ್ಟು ಚಳಿ ಇತ್ತೋ, ನಿನ್ನೆ ದಿನ ಆಟೋಮೆಟಿಕ್ ಆಗಿ ಚಳಿ ಕಡಿಮೆ ಆಗಿದೆ. ಅಂದರೆ ಸೂರ್ಯದೇವ ತನ್ನ ಪಥವನ್ನು ಚಲಿಸಿ ಜನತೆಗೆ, ನಾಡಿಗೆ, ಪ್ರಾಣಿ ಪಕ್ಷಿಗಳಿಗೆ ಜೀವವನ್ನು ತುಂಬತಕ್ಕಂಥ ಸಂದರ್ಭ. ಇಂತಹ ಪ್ರಕೃತಿಯ ಪರಿವರ್ತನೆಯ ಮಾರನೇ ದಿನ ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗಸ್ವಾಮಿಯ ಚಿಕ್ಕ ತೇರು ಇವತ್ತು ಹರಿದಿದೆ. ಇದರ ವಿಶೇಷ ಏನು ಅಂತಂದರೆ, ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ರೈತರು, ಕಾರ್ಮಿಕರು, ವೃದ್ಧರು, ಮಕ್ಕಳು ಎಲ್ಲರೂ ಆರೋಗ್ಯವಾಗಿ, ಸಂತೋಷವಾಗಿ ಜೀವನವನ್ನು ನಡೆಸಲಿ ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪದ ದಿನ ಇವತ್ತು. ಯಳಂದೂರು ತಾಲೂಕಿನ ಮತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು, ಮಂಡ್ಯ ಈ ಭಾಗದಿಂದ ಲಕ್ಷಾಂತರ ಜನ ಬಿಳಿಗಿರಿ ರಂಗನಾಥ ಸ್ವಾಮಿಯ ಭಕ್ತರು ಬಂದು ಇವತ್ತು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹಾಗೆ ನಾನು ಮತ್ತು ನಮ್ಮ ಎಲ್ಲ ಗೆಳೆಯರು ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು, ಮತ್ತು ವಿಶೇಷವಾಗಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ಯಾರಿದ್ದಾರೆ, ಅವರ ಒಕ್ಕಲ್ನವರು ಯಾರಿದ್ದಾರೆ, ಅವರೆಲ್ಲರನ್ನ ನೋಡಿ ಕಣ್ತುಂಬಿಕೊಂಡು ಜನರ ಮತ್ತು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮುಂದೆ ಬರ್ತಕ್ಕಂಥ ವರ್ಷ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಶಾಂತಿ, ನೆಮ್ಮದಿ ಮತ್ತು ಸುಖವನ್ನು ಪ್ರಾಪ್ತಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಅವರಿಗೆಲ್ಲರೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡುತ್ತೇನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.